ನೋಡಿದ್ರಲ್ವಾ. ಸೊ ಈ ರೀತಿ ವಿಡಿಯೋನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಇವಾಗೆಲ್ಲ ಕೂಡ AI ವಿಡಿಯೋನ ಜನ್ರೇಟ್ ಮಾಡಿಬಿಟ್ಟು ಮಾಡ್ತೀರಾ. ಆ AI ವಿಡಿಯೋದಲ್ಲಿ ಚಿಕ್ಕದಾಗಿ ಒಂದು ನಮಗೆ ಬೇಕಾದಂಥ ಕ್ರಿಯೇಟರ್ಸ್ನ ಅಂದರೆ ಕ್ಯಾರೆಕ್ಟರ್ನ ನಾವು ಎಡಿಟ್ ಮಾಡಿ ಡೌನ್ಲೋಡ್ ಮಾಡಿ ಹಾಕ್ತೀವಿ. ಬಟ್ ಇಲ್ಲಿ ಸ್ವತಃ ನಾವೇ ಆ್ಯಕ್ಟ್ ಮಾಡ್ತೀವಿ. ಓಕೆನಾ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಅಥವಾ ನಿಮಗೆ ಆ್ಯಕ್ಟಿಂಗ್ ಸ್ಕಿಲ್ ಇದ್ದರೆ ಇದನ್ನು ಖಂಡಿತವಾಗ್ಲೂ ಮಾಡಿ ಸಕ್ಸಸ್ ಆಗೇ ಆಗುತ್ತೆ. ಯಾಕಂದರೆ ಇನ್ಸ್ಟಾಗ್ರಾಮ್ದಲ್ಲಿ ಇದು ಹೈಲೈಟ್ ಆಗಿದೆ. ಸೊ ಇದನ್ನು ಯೂಟ್ಯೂಬಲ್ಲಿ ಇನ್ನೂ ಯಾರೂ ಮಾಡಿಲ್ಲ, ನಾನಂತೂ ನೋಡಿಲ್ಲ. ಹಾಗಾಗಿ ಇದನ್ನು ನೀವು ಯೂಟ್ಯೂಬಲ್ಲಿ ಮಾಡಿದರೆ 100% ವರ್ಕ್ ಆಗುತ್ತೆ. ಹಾಗೆ ಬೇಗ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗ್ತಾರೆ, WHನೂ ಕಂಪ್ಲೀಟ್ ಆಗುತ್ತೆ, ಚಾನಲ್ ಕೂಡ ಮೋನ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಮೋನ ಆಗುತ್ತೋ ಇಲ್ವೋ, ಪ್ರಾಬ್ಲಮ್ ಆಗುತ್ತಾ, ಡೌಟೇ ಬೇಡ ಗೈಸ್. ಯಾಕಂದರೆ ನೀಲಿ ಸ್ವತಃ ನೀವೇ ಆ್ಯಕ್ಟ್ ಮಾಡಿರ್ತೀರಾ. ನೀವೇನಾದರೂ AI ಚಾನಲ್ನ ಮಾಡಿದರೆ ಸೊ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಅನ್ಕೋಬೋದು. ಆದರೆ ಇದನ್ನು ಸ್ವತಃ ನೀವೇ ಆ್ಯಕ್ಟ್ ಮಾಡಿರ್ತೀರಾ ಮತ್ತು ನಿಮ್ಮದು ವಾಯ್ಸ್ ಓವರ್ ಇರುತ್ತೆ. ಹಾಗಾಗಿ ವ್ಯಾಲ್ಯೂ ಆ್ಯಡ್ ಆಗಿರೋದ್ರಿಂದ ಲಾಂಗ್ ಟರ್ಮಲ್ಲಿ ನೀವು ಚಾನಲ್ನ ನಡೆಸ್ಬೋದು. ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಓಕೆನಾ. ಸೊ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಥರ ವೀಡಿಯೋಸ್ನ ಯಾವ ಥರ ಮಾಡೋದು, ಹಾಗೆ ಸ್ಕ್ರಿಪ್ಟ್ ಎಲ್ಲಿಂದ ತೊಗೊಳ್ಳೋದು, ಹೇಗೆ ನಾವು ಎಡಿಟ್ ಮಾಡೋದು, ಹಾಗೆ ಹೇಗೆ ನಾವು ಈ ಒಂದು ವಿಡಿಯೋನ ಆ್ಯಕ್ಟ್ ಮಾಡೋದು, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಕ್ರಿಪ್ಟಿಗಂತೂ ಬರೋಣ ಬೇಡ ಗೈಸ್. ನಿಮ್ಗೇನಾದರೂ ಐಡಿಯಾ ಹೊಳಿಲಿಲ್ಲ ಅಂದರೆ ಇವತ್ತೇನು ವಿಡಿಯೋ ಮಾಡೋದು, ಯಾವ ಥರ ಹೈಲೈಟ್ ವಿಡಿಯೋ ಮಾಡೋದು, ಹಾಗೆ ಈ ಯಾವ ಥರ ಸ್ಕ್ರಿಪ್ಟ್ ಮಾಡಿದರೆ ಜನಕ್ಕೆ ಇಷ್ಟ ಆಗುತ್ತೆ, ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡದೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಈ ಒಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನಮಗೆ ಸ್ನ್ಯಾಪ್ಚಾಟ್ ಬೇಕು. ಸೊ ಎಲ್ಲರೂ ಫೋನಲ್ಲೂ ಸ್ನ್ಯಾಪ್ಚಾಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಸ್ನ್ಯಾಪ್ಚಾಟ್ ನಿಮಗೆಲ್ರಿಗೂ ಗೊತ್ತೇ, ನಾವು ಕಾಮನ್ ಆಗಿ ಒಂದು ಫೋಟೋಸ್ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ. ಬಟ್ ನೀವು ನಂಬಲ್ಲ, ಅದರಲ್ಲಿ ಎಷ್ಟು ರೀತಿ ಫೀಚರ್ಸ್ ಇದೆ. ಅದನ್ನು ಯೂಸ್ ಮಾಡ್ಕೊಂಡು ಆರಾಮ್ಸೆ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು, ವೀಡಿಯೋಸ್ ಹಾಕ್ಬೋದು. ನಿಮ್ಮ ಒಂದು ಫೇಸ್ ತೋರಿಸ್ತೇನೆ ಕೂಡ ಈ ಒಂದು ಚಾನಲ್ನ ಮಾಡ್ಬೋದು. ಓಕೆನಾ. ಸೊ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ನೀವು ಸ್ನ್ಯಾಪ್ಚಾಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನನ್ನ ಫೋನಲ್ಲಿ ಆಲ್ರೆಡಿ ಇದೆ. ನೀವು ಸ್ನ್ಯಾಪ್ಚಾಟ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಬನ್ನಿ, ಇವಾಗ ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ ಹೇಳಿ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ಸ್ನ್ಯಾಪ್ಚಾಟ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಸ್ನ್ಯಾಪ್ಚಾಟ್ನ ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ನೀವು ಸರ್ಚ್ ಬಾರ್ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ, ಇಲ್ಲಿ ಸರ್ಚ್ ಮಾಡ್ಬೋದು ಅಥವಾ ಕೆಳಗಡೆನೂ ಸರ್ಚ್ ಮಾಡ್ಬೋದು. ಇಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು. ಇಲ್ಲಿ ಸರ್ಚ್ ಮಾಡೋಣ, ಕಾರ್ಟೂನ್ ಫೇಸ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಓಕೆನಾ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಫಸ್ಟ್ ಕಾಣ್ತಾ ಇದೆ ಅಲ್ವಾ, ಇದೆಲ್ಲ ಕೂಡ ಕಾರ್ಟೂನ್ ಫೇಸಸ್ಸೇ. ನಿಮಗೆ ಯಾವುದಾದ್ರೂ ಬೇಕಾಗಿದ್ದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ನೀವು ಆರಾಮ್ಸೆ ವೀಡಿಯೋಸ್ನ ಮಾಡ್ಕೋಬೋದು. ಸೊ ನಾನಿಲ್ಲಿ ಇವಾಗ ಫಸ್ಟ್ ಒಂದು ತೊಗೊಳ್ತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ಈ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಒಂದು ಕ್ಯಾರೆಕ್ಟರ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದನ್ನು ಮಕ್ಕಳಿಗೆ ತೋರಿಸಿದ್ರೂ, ಯಾರಿಗೆ ಬೇರೆದವ್ರಿಗೆ ತೋರಿಸಿದ್ರು ಬೇರೆ ಬೇರೆ ಥರ ಕ್ಯಾರೆಕ್ಟರ್ ನೀವು ಮಾಡ್ಬೋದು. ಓಕೆನಾ. ಸೊ ನೀವು ಒಬ್ಬ ವ್ಯಕ್ತಿ ಇದ್ದೀರಿ ಅಥವಾ ಮನೇಲಿ ಯಾರು ಮಕ್ಕಳಿಲ್ಲ, ನಾನೇ ಒಬ್ಬಳೇ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಿದ್ದರೆ ನೀವು ಈ ಒಂದು ಕ್ಯಾರೆಕ್ಟರ್ನ ತೊಗೊಂಡ್ಬಿಟ್ಟು, ಹಾಗೆ ನಿಮ್ಮ ಒಂದು ಕ್ಯಾರೆಕ್ಟರ್ದು ಏನು ಸ್ಟೋರಿ ಇರುತ್ತೆ, ಸ್ಕ್ರಿಪ್ಟ್ ಇರುತ್ತೆ, ನೀವು ಅದನ್ನು ಹೇಳಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಾರ್ಟೂನ್ ಫೇಸ್ನ ಹಾಕಿಬಿಟ್ಟು ನೀವೇ ಸ್ವತಃ ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ನ ಫಾಲೋ ಮಾಡ್ಬೋದು. ಓಕೆನಾ. ಸೊ ಆ ರೀತಿ ಕೂಡ ನೀವು ವಿಡಿಯೋನ ಮಾಡ್ಕೋಬೋದು. ಅಂದರೆ ಒಬ್ಬ ವ್ಯಕ್ತಿ 2-3 ಕ್ಯಾರೆಕ್ಟರ್ನ ನೀವು ಫಾಲೋ ಮಾಡಿಬಿಟ್ಟು ವಿಡಿಯೋನ ಮಾಡ್ಕೋಬೋದು. ಸ್ಕ್ರಿಪ್ಟ್ ಏನಿರುತ್ತೆ ನೋಡಿ, ಡೈಲಾಗ್ನ ಕೂಡ ಕಾರ್ಟೂನ್ ಫೇಸಸ್ನ ಚೇಂಜ್ ಮಾಡಿಬಿಟ್ಟು ನೀವೇ ಹೇಳಬೇಕು. ಓಕೆನಾ. ಸೊ ಈ ಥರ ವೀಡಿಯೋಸ್ನ ಮಾಡ್ಕೋಬೋದು. ನಾನಿವಾಗ ಈ ಒಂದು ಕ್ಯಾಮ್ರಾನ ಯೂಸ್ ಮಾಡಿ ಫಸ್ಟಿಗೆ ಹಾಕಿದ್ದೆ ಅಲ್ವಾ. ಸೊ ಆ ಒಂದು ನನ್ನ ಮಕ್ಕಳದ್ದು ವಿಡಿಯೋ ಮಾಡಿದ್ದೆ, ಅದನ್ನು ಈ ಒಂದು ಕ್ಯಾಮ್ರಾದಲ್ಲಿ ನಾನು ಮಾಡಿದ್ದೀನಿ. ಓಕೆನಾ. ಸೊ ಸ್ವಲ್ಪ ಕಾರ್ಟೂನ್ ಥರ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ನಿಮಗೆ ಅದೇ ಥರ ಇವಾಗ ಸಾಕಷ್ಟು ವೀಡಿಯೋಸ್ ಕ್ಯಾರೆಕ್ಟರ್ ಫೇಸಸ್ ಇದೆ, ತೋರಿಸ್ತೀನಿ ಬನ್ನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ನೋಡಿ,
ನಾನು ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದೇ ಥರ ನೀವು ಬೇರೆ ಬೇರೆ ಥರ ಕಾರ್ಟೂನ್ನ ಫೇಸ್ ಯೂಸ್ ಮಾಡಿಕೊಂಡು ನೀವು ಇದನ್ನು ಮಾಡ್ಕೋಬೋದು. ಓಕೆನಾ. ಸೊ ವೀಡಿಯೋ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಈ ಕ್ಯಾಮ್ರಾ ರೋಲ್ ಇದೆ ಅಲ್ವಾ, ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು ವೀಡಿಯೋ ಆಗುತ್ತೆ. ನಿಮಗೆ ಇವಾಗ ವೀಡಿಯೋ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಾಯಿತು ಅಂತ ಅನ್ಕೋತೀನಿ. ಇವಾಗ ಸ್ಕ್ರಿಪ್ಟ್ ಎಲ್ಲಿಂದ ಪಡೆಯೋದು ಅದನ್ನು ಹೇಳ್ತೀನಿ, ಬನ್ನಿ. ನಿಮಗೆ ಸ್ಕ್ರಿಪ್ಟ್ ಬೇಕಂದರೆ ನೀವು ಪ್ಲೇಸ್ಟೋರಿಗೆ ಹೋಗಬೇಕು. ಸೊ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೀವಿಲ್ಲಿ ಸರ್ಚ್ ಮಾಡಬೇಕು ChatGPT. ಓಕೆನಾ. ಸೊ ChatGPTನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನನ್ನ ಫೋನಲ್ಲಿ ಆಲ್ರೆಡಿ ಇದೆ, ಹಾಗಾಗಿ ಓಪನ್ ಅಂತ ತೋರಿಸ್ತಾ ಇದೆ. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ChatGPTಯಲ್ಲಿ ನೀವು ಕೇಳಬೇಕಾಗುತ್ತೆ ಕೆಲವೊಂದು ಸ್ಟೋರೀಸ್ನ. ನಿಮಗೆ ಯಾವ ಥರ ಸ್ಟೋರೀಸ್ ಬೇಕು ನೀವು ಅದನ್ನು ಫಸ್ಟ್ ಡಿಸೈಡ್ ಮಾಡಬೇಕು. ಹಾಗೆ ನಿಮ್ಮೊಂದು ಕ್ಯಾರೆಕ್ಟರ್ನಲ್ಲಿ ಅಂದರೆ ನಿಮ್ಮ ಸ್ಟೋರಿನಲ್ಲಿ ಎಷ್ಟು ಕ್ಯಾರೆಕ್ಟರ್ ಬೇಕು, ಹಾಗೆ ಚಿಕ್ಕ ಮಕ್ಕಳಿದ್ದಾರಾ, ದೊಡ್ಡ ಮಕ್ಕಳದ್ದು ಬೇಕಾ, ಅಥವಾ ದೊಡ್ಡವ್ರದ್ದು ಬೇಕಾ, ಅಥವಾ ಲೇಡೀಸ್ ಬೇಕಾ, ಯಾವ ಒಂದು ಟಾಪಿಕ್ ಮೇಲೆ ನೀವು ಸ್ಕ್ರಿಪ್ಟ್ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಕರೆಕ್ಟಾಗಿ ಡಿಸೈಡ್ ಮಾಡಬೇಕಾಗುತ್ತೆ. ಇವಾಗ ನಾನು ಇಲ್ಲಿಗೆ ಹೇಳ್ತೀನಿ, ಒಂದು ಮಗು ಮತ್ತು ತಾಯಿ ಮಧ್ಯೆ ಕಾಮಿಡಿ ಸ್ಕ್ರಿಪ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಮಗು ಮತ್ತು ತಾಯಿಯ ನಡುವೆ ಒಂದು ಕಾಮಿಡಿ ಸ್ಕ್ರಿಪ್ಟ್ ಕೊಡಿ ಅಂತ ಹೇಳಿ ಕೇಳಿದ್ದೀನಿ. ಸೊ ಇದು ನನಗೆ ಇಲ್ಲಿ ಹಾಗೆ ಯೂಟ್ಯೂಬ್ ರೀಲ್ಸ್ಗೆ ಬೇಕು ಅಂತ ಹೇಳ್ಬಿಟ್ಟು ನೀವು ಕೇಳಬೇಕಾಗುತ್ತೆ. ಈ ಸ್ಟೋರಿ ಯೂಟ್ಯೂಬ್ ರೀಲ್ಸ್ಗೆ ಬೇಕು. ಓಕೆನಾ. ಸೊ ಇದನ್ನು ನೀವು ಟೈಪ್ ಮಾಡಿಕೊಟ್ರೆ ನಿಮಗೆ ಇಲ್ಲಿ ನೀವು ಫುಲ್ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಕೊಟ್ಬಿಡುತ್ತೆ. ಓಕೆನಾ. ನಿಮಗೆ ಡೈಲಿ ಯಾವ ಥರ ಸ್ಕ್ರಿಪ್ಟ್ ಬೇಕು, ಏನು ಮಾಡಬೇಕು ಟೆನ್ಷನ್ನೇ ಬೇಡ. ನೀವು ಇಲ್ಲಿ ಬಂದುಬಿಟ್ಟು ನಿಮಗೆ ಯಾವ ಥರ ಒಂದು ಸ್ಕ್ರಿಪ್ಟನ್ನ ವೀಡಿಯೋನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಕೇಳಿದರೆ ಸಾಕು, ಅವರು ಕೊಟ್ಬಿಡ್ತಾರೆ. ಓಕೆನಾ. ಸೊ ಇವಾಗ ನೋಡಿ, ಯೂಟ್ಯೂಬ್ ರೀಲ್ ಕಾಮಿಡಿ ಸ್ಕ್ರಿಪ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆಮ್ಲೆಟ್ ಲವ್ ಸ್ಟೋರಿ. ಸೊ ತಾಯಿ ಮನೆ ಕಿಚನ್ ಹಾಸ್ಯ ಟೋನ್ ಅಂತ ಹೇಳ್ಬಿಟ್ಟು ಅದನ್ನು ಯಾವ ರೀತಿ ನಾವು ಹೇಳಬೇಕು ಅದನ್ನು ಕೂಡ ಅವರು ಕರೆಕ್ಟಾಗಿ ನೀಟಾಗಿ ಕೊಟ್ಬಿಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಇವಾಗ ಒಂದು ಸ್ಕ್ರಿಪ್ಟ್ ಇದೆ, ನಾನು ಚೇಂಜ್ ಮಾಡಿ ಇವಾಗ ಇಲ್ಲಿ ನಾನು ಕೇಳಿದ್ದೀನಿ ಒಂದು ಕಾಮಿಡಿ ಸೀನ್ ಕೊಡಿ ಅಂತ ಕೇಳಿದ್ದೀನಿ. ಹಾಗಾಗಿ ಇಲ್ಲಿ ಅಪ್ಪ ಬಂದರೆ ಅಮ್ಮ ಕಾಣೋದಿಲ್ಲ. ಸೊ ಇದು ಅಂತೂ ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ನಡೆಯುತ್ತೆ. ಇದನ್ನು ನಾವು ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಹಾಕಿದರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಗೈಸ್. ಯಾಕಂದರೆ ವ್ಯೂವರ್ಸು ತಾವು ಅಟ್ಯಾಚ್ ಮಾಡ್ಕೋತಾರೆ. ಸೊ ಯಾವುದೇ ಒಂದು ಸೀನ್ ನೋಡಬೇಕಾದ್ರೆ ಅದು ನಮ್ಮನ್ನು ನಾವು ಅದರಲ್ಲಿ ನೋಡ್ಕೊಳ್ತೀವಿ. ಹಾಗಾಗಿ ನಮಗೆ ಜಾಸ್ತಿ ಟಚ್ ಆಗುತ್ತೆ ಆ ಥರದ್ದು ವೀಡಿಯೋಸು. ಓಕೆನಾ. ಸೊ ಹಾಗಾಗಿ ಈ ಥರದ್ದು ವೀಡಿಯೋಸು ಜಾಸ್ತಿ ಹೈಲೈಟ್ ಆಗುತ್ತೆ. ನೀವು ಬೇಕಿದ್ರೆ ಯೂಟ್ಯೂಬಲ್ಲಿ ಮಾಡಿ ನೋಡಿ ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಜನ ಇದನ್ನು ಇಷ್ಟಪಡ್ತಾರೆ. ಹಾಗೆ ಅವರ ಫಾದರ್ಸ್ಗೆ ಅಥವಾ ಅವ್ರ ಮನೇಲಿರೋರಿಗೆ ಯಾರಿಗೆ ಈ ಒಂದು ರಿಲೇಟ್ ಆಗುತ್ತೆ ಈ ಒಂದು ವಿಡಿಯೋ ಅವ್ರಿಗೆ ಶೇರ್ ಖಂಡಿತ ಮಾಡ್ತಾರೆ. ಸೊ ನೀವು ಹೇಳೋದೇ ಬೇಡ. ಓಕೆನಾ. ಸೊ ಈ ಒಂದು ಸ್ಕ್ರಿಪ್ಟಲ್ಲಿ ನೋಡಿ, ಸೀನ್ 1 ಮಾಮ್ ರನ್ನಿಂಗ್ ಅರೌಂಡ್ ಫೀಡಿಂಗ್ ಆ್ಯಂಡ್ ಕ್ಲೀನಿಂಗ್ ಅಪ್ ಆಫ್ಟರ್ ಕಿಡ್ಸ್. ಓಕೆನಾ. ಸೊ ನೀವು ಅಮ್ಮನ್ನ ನನಗೆ 1 ನಿಮಿಷ ವಿಶ್ರಾಂತಿ ಬೇಕು ಅಂತ ಹೇಳಿ ಕೇಳ್ತಾರೆ. ಆರ್ ಯು ಅ ಮಾಮ್ ಆರ್ ಅ ಸೂಪರ್ ಹೀರೋ, ಜಸ್ಟ್ 1 ಮಿನಿಟ್ ಬ್ರೇಕ್ ಪ್ಲೀಸ್ ಅಂತ ಹೇಳ್ಬಿಟ್ಟು. ಸೊ ಸೀನ್ 2 ಕೇಳ್ತಾರೆ. ಡೋರ್ ಬೆಲ್ ರಿಂಗ್, ಡ್ಯಾಡ್ ಎಂಟರ್ಸ್. ಸೊ ಡೋರ್ ಬೆಲ್ ಆದ ತಕ್ಷಣ ಅಪ್ಪ ಬಂದರು ಅಂತ ಹೇಳ್ಬಿಟ್ಟು ಒಂದು ಸೀನ್, 2nd ಸೀನು. ಸೊ 3rd ಸೀನ್ ಏನಂದರೆ ಅಪ್ಪ ನೋಡೋಣ ಆಟ ಆಡೋಣ ಅಂತ ಹೇಳ್ಬಿಟ್ಟು ಮಕ್ಕಳು ಅಮ್ಮನ್ನ ಬಿಟ್ಬಿಟ್ಟು ಅಪ್ಪನ ಬೆನ್ನು ಹತ್ತುತ್ತೆ. ಬೆಲ್ಲ ಆದ ತಕ್ಷಣ ಆವಾಗ ಅಮ್ಮ ಅಂತಾಳೆ, ಆಹಾ ನಾನಿವಾಗ ಯಾರಿಗೂ ಕಾಣ್ತಾ ಇಲ್ಲ,
ನನ್ನಿಂದ ಯಾರಿಗೂ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಖುಷಿ ಪಡ್ತಾಳೆ. ಆವಾಗ ಸೈಲೆಂಟಾಗಿ ಅಮ್ಮ ಸೈಡಲ್ಲಿ ಹೋಗಿಬಿಡ್ತಾಳೆ. ಅಂದರೆ ವಿಶ್ರಾಂತಿ ತೊಗೊಳಕ್ಕೆ ನಾನಿವಾಗ ಯಾರಿಗೆ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಸೈಡಲ್ಲಿ ಹೋಗಿಬಿಡ್ತಾಳೆ. ಆವಾಗ ಅಪ್ಪಂಗೆ ಮಕ್ಕಳು ಗಂಟು ಬೀಳ್ತಾರೆ. ಸೊ ಈ ಒಂದು ಸೀನ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಅಪ್ಪ ಬಂದರೆ ಅಮ್ಮ ಇನ್ವಿಸಿಬಲ್ ಮೋಡ್ಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಸ್ಕ್ರಿಪ್ಟನ್ನ ನೀವು ನಿಮ್ಮ ಒಂದು ಫ್ಯಾಮಿಲಿನ ಆ್ಯಡ್ ಮಾಡಿಬಿಟ್ಟು ಈ ಥರ ಕಾರ್ಟೂನ್ ಫೇಸಲ್ಲಿ ನೀವು ಒಂದು ವೀಡಿಯೋಸ್ನ ಮಾಡಿ ಹಾಕಿದರೆ ಖಂಡಿತವಾಗ್ಲೂ ಜನ ರಿಲೇಟ್ ಮಾಡ್ಕೋತಾರೆ. ಅಷ್ಟೇ ಒಂದು ವ್ಯೂಸ್ ಕೂಡ ಬರುತ್ತೆ, ರೀಚ್ ಕೂಡ ಆಗುತ್ತೆ. ಇದು ಆಲ್ರೆಡಿ ಇನ್ಸ್ಟಾಗ್ರಾಮ್ದಲ್ಲಿ ಹೈಲೈಟ್ ಆಗಿದೆ ಈ ಥರ ವೀಡಿಯೋಸು ಸ್ಕ್ರಿಪ್ಟ್ ಎಲ್ಲ ಕೂಡ. ಬಟ್ ಆ ಥರದ ಪೇಜು ನಿಮಗೆ ಏನಾದರೂ ತೋರಿಸ್ಬೇಕು ಆದರೆ ಕಾಪಿರೈಟ್ ಬರುತ್ತೆ, ಹಾಗಾಗಿ ನಾನು ಹಾಕ್ತಾಯಿಲ್ಲ. ಬಟ್ ನಾನು ಇವಾಗ ಹೇಳ್ತಾ ಇದ್ದೀನಿ ಆ ಒಂದು ವೀಡಿಯೋಸ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನೀವು ಬೇಕಿದ್ರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿಬಿಟ್ಟು ಇನ್ಸ್ಟಾಗ್ರಾಮ್ದಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಕಾರ್ಟೂನ್ ಫೇಸ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಶೋ ಆಗುತ್ತೆ. ನೀವು ನೋಡ್ಬೋದು ಎಕ್ಸಾಂಪಲ್ ಆಗಿ ಯಾವ ರೀತಿ ಅವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ಥರ ವೀಡಿಯೋಸ್ನ ನೀವು ಈ ಥರ ನಾನು ಹೇಳಿದ ಒಂದು ಪ್ರೊಸೆಸ್ನ ಯೂಸ್ ಮಾಡ್ಕೊಂಡು ಮಾಡಿದರೆ 100% ಯೂಟ್ಯೂಬಲ್ಲಿ ಚಾನಲು ಗ್ರೋ ಆಗುತ್ತೆ. ಓಕೆನಾ? ಸೊ ಈ ಒಂದು ಐಡಿಯಾ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ಥರ ಸೆಟ್ ಮಾಡೋದು, ಡೈಲಾಗ್ಸ್ ಯಾವ ಥರ ಮೂವ್ ಮಾಡೋದು ಪ್ರತಿಯೊಂದೂ ಅವರು ತಿಳಿಸ್ಕೊಡ್ತಾರೆ. ಸೊ ಇಲ್ಲಿಂದ ನೀವು ನೋಡಿಬಿಟ್ಟು ಗೈಡೆನ್ಸ್ನ ತೊಗೊಂಡ್ಬಿಟ್ಟು ನೀವು ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ? ಸೊ ಇದೇ ಥರ ನಾನು ನೆಕ್ಸ್ಟ್ ಹಾಗೆ ಮತ್ತು ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಸೊ ಇದೇ ಥರ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ನೀವು ತೊಗೊಳ್ತಾ ಹೋಗಿ ಚಾನಲ್ ಮಾಡ್ತಾ ಹೋಗಿ 100% ಗ್ರೋ ಆಗುತ್ತೆ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.